ಹನುಮಂತನು ಭೀಮನ ಅಹಂಕಾರ ಕಡಿಮೆ ಮಾಡಿದ ಕತೆ. ಮಹಾಭಾರತ ಕಾಲದಲ್ಲಿ ಭೀಮನಿಗೆ ತನ್ನ ಶಕ್ತಿ ಮತ್ತು ಬಲದ ಮೇಲೆ ದೊಡ್ಡ ಅಹಂಕಾರವಿತ್ತು. ಒಮ್ಮೆ ಪಾಂಡವರು ವನವಾಸದಲ್ಲಿದ್ದಾಗ ಭೀಮನು ಒಂದು ದಿನ ಹಿಮಾಲಯದ ಅರಣ್ಯದಲ್ಲಿ ಒಳ್ಳೆಯ ಹಸಿವಿನಿಂದ ಓಡಾಡುತ್ತಾ ಹೋಗುತ್ತಿರುತ್ತಾನೆ. ಅಲ್ಲಿ ದಾರಿಯ ಮಧ್ಯೆ ಒಂದು ವಯೋವೃದ್ಧ ವಾನರನು ತನ್ನ ಬಾಲವನ್ನು ದಾರಿಯಲ್ಲಿ ಅಡ್ಡಹಾಕಿ ಮಲಗಿರುತ್ತಾನೆ. ಭೀಮನಿಗೆ ಕೋಪ ಬಂದು, ಎಲವು ನಿನ್ನ ಬಾಲವನ್ನು ದಾರಿ ಮಧ್ಯೆ ಇಟ್ಟಿದ್ದೀಯಾ? ಅದನ್ನು ಸರಿಸು ಎಂದು ಆಜ್ಞಾಪಿಸುತ್ತಾನೆ. ಆ ವಾನರನು ನಗುತ್ತಾ, ನಾನು ವೃದ್ಧನಲ್ಲವೇ, ನನ್ನ ಬಾಲವನ್ನು ನಾನು ಚಲಿಸಲಾರೆ. ನೀವೇ ಸರಿಮಾಡಿ ಎನ್ನುತ್ತಾನೆ. ಭೀಮನಿಗೆ ಇದೊಂದು ಮಕ್ಕಳ ಆಟವಂತೆ ಅನಿಸಿ ಬಾಲವನ್ನು ಎತ್ತಲು ಎಷ್ಟೇ ಪ್ರಯತ್ನ ಮಾಡಿದರೂ ಆ ಬಾಲವನ್ನು ಕೆಳಗಿನಿಂದ ಮೇಲಕ್ಕೆ ಎತ್ತಲಾಗಲಿಲ್ಲ. ಹತಾಶನಾದ ಭೀಮನು ಆ ವಾನರನು ಯಾರು ಎಂಬುದನ್ನು ಕೇಳುತ್ತಾನೆ. ಆಗ ಆ ವಾನರನು ತನ್ನ ದಿವ್ಯ ರೂಪ ತೋರಿಸುತ್ತಾ, ನಾನು ಪವನಪುತ್ರ ಹನುಮಂತನು. ನೀನು ಒಂದೇ ತಂದೆಯ ಮಕ್ಕಳು. ನಾನು ರಾಮನ ಸೇವಕನಾದೆ. ನೀನು ಧರ್ಮದ ಮಾರ್ಗದಲ್ಲಿರಬೇಕು. ಅಹಂಕಾರಕ್ಕೆ ಜಾಗ ಇಲ್ಲ ಎಂದು ಉಪದೇಶಿಸುತ್ತಾನೆ. ಆಗ ಭೀಮನ ಅಹಂಕಾರ ಕರಗುತ್ತದೆ ಮತ್ತು ಶ್ರದ್ಧೆಯಿಂದ ಹನುಮಂತನಿಗೆ ವಂದನೆ ಸಲ್ಲಿಸುತ್ತಾನೆ.